2025ಕ್ಕೆ ಬಾಯ್ ಬಾಯ್ ಹೇಳೋಕೆ ರೆಡಿ ಆಗ್ತಾ ಇದೆ ಕರ್ನಾಟಕ. ಬೆಂಗಳೂರಿನಲ್ಲಿ ಪಬ್ ರೆಸ್ಟೋರೆಂಟ್ಗಳು ಜಗಮಗಿಸ್ತಾ ಇವೆ. ಬಹಳ ಸಿಂಗಾರ ಮಾಡಲಾಗಿದೆ. ಮದ್ಯಪ್ರಿಯರಿಗಾಗಿನೇ ಪಬ್ಗಳಿಂದ ಆಫರ್ ಮೇಲೆ ಆಫರ್ ಕೂಡ ಇದೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೆ ಕೋರ್ಮಂಗ್ಲಾ ಈ ಭಾಗದಲ್ಲೆಲ್ಲ ಬಹಳ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಪೊಲೀಸರುಗಳು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಕಂಟ್ರೋಲ್ ರೂಮ್ಗಳ ನಿರ್ಮಾಣ ಆಗಿದೆ. ಸಿಸಿ ಕ್ಯಾಮೆರಾ ಅಳವಡಿಸುವ ಕೆಲಸ ಆಗಿದೆ. ಆಮೇಲೆ ಮಹಿಳಾ ಸಿಬ್ಬಂದಿಯನ್ನ ಅತಿ ಹೆಚ್ಚಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಈ ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳನ್ನೆಲ್ಲ ಹೇಗೆ ಕಾರ್ಯನಿರ್ವಹಿಸ್ತಾ ಇವೆ, ಯಾರ ಮೇಲೆ ಕಣ್ಣಿಡಬೇಕು, ಏನು ಎತ್ತ, ಇದನ್ನೆಲ್ಲ ಗಮನ ಕೊಡುವಂಥ ನಿಟ್ಟಿನಲ್ಲಿ ಕಂಟ್ರೋಲ್ ರೂಮ್ಗಳು ಕೂಡ ಇದೆ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ಇವತ್ತು ಈ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿ ಸೇರ್ಬೋದು ಅನ್ನುವಂಥ ರೀತಿಯಂತ ನಿರೀಕ್ಷೆ ಇದೆಯಂತೆ. ಆ ಕಾರಣಕ್ಕಾಗಿಯೇ ವ್ಯವಸ್ಥೆಗಳಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಚರ್ಚ್ ಸ್ಟ್ರೀಟ್ನಲ್ಲಿ ಬಹುತೇಕ ಈ ರೆಸ್ಟೋರೆಂಟ್ಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ಸೋಲ್ಡ್ ಔಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ, ಅಥವಾ ಬುಕ್ಕಿಂಗ್ ಕಂಪ್ಲೀಟ್ ಆಗೋಕೆ ಹೋಗಿದೆ. ಸೊ ಈಗ ಯಾವ ಮಟ್ಟಿಗೆ ಜನ ಅಲ್ಲಿ ಬರ್ಬೋದು ಅನ್ನುವಂಥದ್ದನ್ನು ನೀವು ನಿರೀಕ್ಷೆ ಮಾಡ್ಕೊಳ್ಬೋದು. ಇವತ್ತು ಹೋಗಿ ಅಲ್ಲೆಲ್ಲ ಎಂಟ್ರಿ ಕೇಳೋದಕ್ಕಿಂತ ಆನ್ಲೈನ್ನಲ್ಲೇ ಭಾಳಷ್ಟು ಮಂದಿ ಮಾಡ್ಕೊಂಡಿರ್ತಾರೆ, ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ನಿನ್ನೆ ಮೊನ್ನೆ ಅಂತ ಹೇಳ್ಕೊಂಬಿಟ್ಟು ಅವ್ರವ್ರು ಯಾರ್ಯಾರು ಈ DJ ಬರ್ತಾರೆ, ಏನು ಮ್ಯೂಸಿಕ್ ಪ್ಲೇ ಆಗುತ್ತೆ, ಯಾವ ರೀತಿಯಾಗಿ ಪಾರ್ಟಿ ಹೋಸ್ಟ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಈಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಭಾಳ ಇದೆ. ಸೊ ಅದರಲ್ಲೇ ಎಲ್ಲ ನೋಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಪ್ರತಿನಿಧಿ ಕೂಡ ಆ ಭಾಗದಲ್ಲೇ ಓಡಾಡ್ತಾ ಹಲವು ರೆಸ್ಟೋರೆಂಟ್ಗಳ ಬಳಿ ಎಲ್ಲ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮದು ಬುಕ್ಕಿಂಗ್ ಆಗೋಗಿದೆ, ಇವತ್ತು ಬಂದು ಇಲ್ಲಿ ಎಂಟ್ರಿ ತೆಗೆದುಕೊಳ್ಳುವಂಥದ್ದು ಭಾಳ ಕಷ್ಟ, ಸದ್ಯಕ್ಕಂತ ಬುಕ್ಕಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಅಂದರೆ ಅವ್ರವ್ರ ಕೆಪಾಸಿಟಿ ಎಷ್ಟು ಜನಕ್ಕೆ ಎಂಟ್ರಿ ಕೊಡಬೇಕು ಇದೆಲ್ಲ ಮೊದಲೇ ಒಂದು ನಿರ್ಧಾರ ಆಗಿರುತ್ತೆ. ಆ ಕಾರಣಕ್ಕಾಗಿಯೇ ಬಹುತೇಕ ಎಲ್ಲ ಸೋಲ್ಡ್ ಔಟ್ ಆಗೋಗಿದೆ. ಕಿರಣ್ ಸೂರ್ಯ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ MG ರೋಡ್ನಿಂದ, ಮಾಲ್ತೇಶ್ ಜಗೀನ್ ಜಾಯಿನ್ ಆಗ್ತಾ ಇದ್ದಾರೆ ಬ್ರಿಗೇಡ್ ರಸ್ತೆಯಿಂದ, ಹಾಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಚರ್ಚ್ ಸ್ಟ್ರೀಟ್ ಬಳಿಯಿಂದ. ಎಲ್ಲ ಅಕ್ಕಪಕ್ಕದ ಏರಿಯಾಗಳೇ ಆದರೂ ಕೂಡ ಪಾರ್ಟಿ ಹೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ 100 ರೆಸ್ಟೋರೆಂಟ್ಗಳಿದೆ ಒಂದೊಂದು ರೋಡಲ್ಲೂ ಕೂಡ. ಆಮೇಲೆ ಲಕ್ಷಾಂತರ ಜನ ಬೇರೆ ಸೇರ್ತಾ ಇದ್ದಾರೆ. ಹೇಗೆಲ್ಲ ವ್ಯವಸ್ಥೆ ಆಗ್ತಾ ಇದೆ ನಾವು ಕೇಳ್ತಾ ಹೋಗೋಣ. ಕಿರಣ್ ಸೂರ್ಯ, ಮೊದಲಿಗೆ MG ರೋಡ್ ಭಾಗದಲ್ಲೆಲ್ಲ ಹೇಗೆ ಇವತ್ತು ವ್ಯವಸ್ಥೆಗಳು ಆಗ್ತಾ ಇದೆ ಕೇಳಿ. ಇವತ್ತು ಮೆಟ್ರೋ ಕೂಡ ಬಹುಶಃ 2 ಗಂಟೆ ತನಕ ಇರುತ್ತೆ ಅಂತ ಕಾಣಿಸುತ್ತೆ. ಆದರೆ MG ರೋಡ್ ಮೆಟ್ರೋ ಸ್ಟೇಷನ್ 10 ಗಂಟೆಗೆ ಕ್ಲೋಸ್ ಆಗುತ್ತಂತೆ. ಹಾಗಾಗಿ ಅಕ್ಕಪಕ್ಕದ ಮೆಟ್ರೋ ಸ್ಟೇಷನ್ ಎಲ್ಲ ಬಳಸಕ್ಕೆ ಅವಕಾಶ ಇದೆ. ಬಟ್ ಜನರನ್ನೆಲ್ಲ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಹೇಗಿದೆ ವ್ಯವಸ್ಥೆ, ವೆಹಿಕಲ್ಗಳಿಗೆ ಓಡಾಡಕ್ಕೆ ಎಷ್ಟೋ ತನಕ ಅಲ್ಲಿ ಪರ್ಮಿಷನ್ ಇದೆ, ಏನ್ ಕತೆ? ಕಿರಣ್, ಓವರ್ ಟು ಯು. ಹೌದು ಮಾಲ್ತೇಶ್, ಈಗಾಗಲೇ ಕೂಡ 2026ನ ವೆಲ್ಕಮ್ ಮಾಡಲಿಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗ್ತಿರುವಂಥದ್ದು. ಸದ್ಯ ನಾನೀಗ MG ರೋಡ್ನಲ್ಲಿದ್ದೀನಿ. MG ರೋಡು ಒಂದು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗ್ತಿರುವಂಥದ್ದು. ಸಂಜೆ 6 ಗಂಟೆಯಿಂದಲೇ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಾರ್ಟಿ ಪ್ರಿಯರು ಆಗಮಿಸ್ತಾರೆ ಅಂತಲೇ ಹೇಳ್ಬೋದು. ರಾತ್ರಿ 11-12 ಗಂಟೆ ಸುಮಾರಿಗೆ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಾರ್ಟಿ ಪ್ರಿಯರು, ಯುವತಿಯರೆಲ್ಲರೂ ಕೂಡ ಈ ಒಂದು ಮೋಜು ಮಸ್ತಿಯಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸುವಂಥದ್ದು ಒಂದು. ಎರಡನೇದಾಗಿ ಈ ಬಾರಿ ಮೆಟ್ರೋ ಇರ್ಬೋದು ಮತ್ತು BMTC ಇರ್ಬೋದು, ಎರಡೂ ನಿಗಮಗಳು ಕೂಡ ಪ್ರಯಾಣಿಕರಿಗೆ ಮತ್ತು ಇಲ್ಲಿ ಪಾರ್ಟಿಗೆ ಬಂದು ಹೋಗುವಂಥವ್ರಿಗೆ ಯಾವುದೇ ಥರವಾದಂತಹ ಅನಾನುಕೂಲ ಆಗಬಾರದು ಅನ್ನೋಂಥ ನಿಟ್ಟಿನಲ್ಲಿ ಮಧ್ಯರಾತ್ರಿಯವರೆಗೂ ಕೂಡ ತನ್ನ ಸಂಚಾರವನ್ನು ವಿಸ್ತರಣೆ ಮಾಡಿರುವಂಥದ್ದು. ಸಾಮಾನ್ಯವಾಗಿ ನಮ್ಮ ಮೆಟ್ರೋ 11 ಗಂಟೆಗೆ ಕೊನೆಗೊಳ್ಳುತ್ತೆ, ಆದರೆ ಇವತ್ತು ಮಾತ್ರ ಮಧ್ಯರಾತ್ರಿ 3:10 ಅಂದರೆ RV ಮೆಟ್ರೋ ಸ್ಟೇಷನ್ನಿಂದ ಬೊಮ್ಮಸಂದ್ರದ ಕೊನೆಯ ರೈಲು 3:10ಕ್ಕೆ ಕೊನೆಗೊಂಡ್ರೆ 2:45ಕ್ಕೆ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ನಿಲ್ದಾಣದಿಂದ ಕೊನೆಯ ಮೆಟ್ರೋ ರೈಲು ಕೂಡ ಸಂಚಾರ ಮಾಡಲಿರುವಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದು BMTCಯಿಂದಲೂ ಕೂಡ ಪಾರ್ಟಿ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಮನೆಗೆ ಹೋಗುವಂಥವ್ರಿಗೆ ಅಂದರೆ ಸಾಮಾನ್ಯವಾಗಿ MG ರೋಡು, ಬ್ರಿಗೇಡ್ ರೋಡು, ಕಮರ್ಷಿಯಲ್ ಸ್ಟ್ರೀಟ್ ಈ ಭಾಗಕ್ಕೆ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರು, ಯುವತಿಯರೆಲ್ಲರೂ ಕೂಡ ಆಗಮಿಸಿರ್ತಾರೆ. ಅವ್ರನ್ನ ಸೇಫ್ ಆಗಿ ಮನೆ ತಲುಪಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ BMTC ಬಸ್ಸುಗಳು ಸಂಚಾರವನ್ನು ಮಾಡಲಿರುವಂಥದ್ದು. ಅಂದರೆ ಬ್ರಿಗೇಡ್ ರೋಡ್, MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್ ಈ ಸುತ್ತಮುತ್ತದ ಏನು BMTCಯ ಬಸ್ ಶೆಲ್ಟರ್ಗಳಿದ್ದಾವೆ ಅಲ್ಲಿಗೆ ಹೆಚ್ಚುವರಿಯಾಗಿ ಬಸ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ BMTC ಬಸ್ಸುಗಳು ಕೂಡ ಸಂಚಾರ ಮಾಡಲಿರುವಂಥದ್ದು ಒಂದು. ಇಲ್ಲಿ ಯಾವುದೇ ಥರವಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ
ಫುಲ್ ಅಲರ್ಟ್ ಆಗಿರುವಂಥದ್ದು. ಅಂದರೆ ವಾಚ್ ಟವರ್ಗಳಾಗಿರ್ಬೋದು, ಅಂದರೆ ಈ ಕುಡಿದು ಬಿದ್ದು ಈ ಥರದ್ದು ಏನಾದ್ರು ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಯಾವುದೇ ಥರವಾದಂಥ ಸಮಸ್ಯೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಅವ್ರಿಗೂ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಯಾವುದೇ ಥರವಾದಂಥ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸರು ಕೂಡ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಿರೋದು ನಾನು ಕೂಡ ನಿಮಗೆ ಮಾಲ್ತೇಶ್ ತೋರಿಸ್ತಾ ಇದ್ದೀನಿ. ಕಳೆದ ವರ್ಷ ಕೂಡ ಕೆಲವೊಂದಷ್ಟು ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿ ಅಂದರೆ ಈ MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ನಲ್ಲಿ ಕೆಲವೊಂದಷ್ಟು ವಾಚ್ ಟವರ್ಗಳನ್ನು ಹಾಕೊಂಡಂಥದ್ದು ಇರ್ಬೋದು, ಇಲ್ಲೇ ಸ್ಥಳದಲ್ಲೇ ಈಗಾಗಲೇ ಆಂಬುಲೆನ್ಸ್ಗಳ ವ್ಯವಸ್ಥೆ ಆಗಿರ್ಬೋದು, ಅಗ್ನಿಶಾಮಕ ದಳದ ವಾಹನಗಳು ಕೂಡ ಸದ್ಯ ಇಲ್ಲೇ ಸ್ಥಳಕ್ಕೆ ಬಂದಿರುವಂಥದ್ದರೆ ರಾತ್ರಿ ಸಂದರ್ಭದಲ್ಲಿ ಏನಾದರೂ ಒಂದು ಶಾರ್ಟ್ ಸರ್ಕ್ಯೂಟು ಮತ್ತೊಂದು ಮಗದೊಂದು ಇಲ್ಲಿ ಅಕ್ಕಪಕ್ಕ ಪಬ್ಬು ಬಾರು ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಇರುವಂಥದ್ದು. ಈಗಾಗಲೇ ಗೋವಾದ ಘಟನೆ ಕೂಡ ನಡೆದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ತುಂಬ ಅಲರ್ಟ್ ಆಗಿ ಯಾವುದೇ ಥರವಾದಂತಹ ಘಟನೆಗಳು ನಡೆದಂಥ ರೀತಿಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ನಾನೇನು ತೋರಿಸ್ತಾ ಇದ್ದೀನಿ ಈಗ ಅಂದರೆ ಇಲ್ಲಿ ಓಡಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಂದರೆ ಪಕ್ಕದಲ್ಲಿ ಏನಿದೆ ಫುಟ್ಪಾತ್ ಇದೆ, ರಾತ್ರಿ ನಂತರ ಅದನ್ನು ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರತ್ಯೇಕವಾಗಿ ಒಂದು ಮಾರ್ಗವನ್ನು ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಅಂದರೆ ಹೊರ ಹೋಗ್ಲಿಕ್ಕೆ ಮತ್ತು ಒಳ ಬರಲಿಕ್ಕೆ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ MG ರೋಡ್ನಲ್ಲಿ ರಾತ್ರಿ ಅಂದರೆ ಮಧ್ಯರಾತ್ರಿವರೆಗೂ ಕೂಡ BMTC ಬಸ್ಸುಗಳು ಸಂಚಾರ ಮಾಡಲಿರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್ ಸೂರ್ಯ. ಹಾಗೆ ಸಂಪರ್ಕದಲ್ಲಿರಿ. ಮಾಲ್ತೇಶ್ ಜಗಿನ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿದ್ದಾರೆ. ಕಿರಣ್ ಸೂರ್ಯ ಕೂಡ ಕೆಲ ಬ್ರಿಗೇಡ್ ರೋಡ್ನ ಆರಂಭಿಕ ಹಂತ ಎಲ್ಲ ತೋರಿಸಿದ್ರು ನಮಗೆ. ಮಾಲ್ತೇಶ್ ಜಗಿನ್, ಬ್ರಿಗೇಡ್ ರೋಡ್ನಲ್ಲಿ ಹೇಳಿ ಇವತ್ತು ಲಕ್ಷಾಂತರ ಮಂದಿ ಬಂದ್ಬಿಡ್ತಾರೆ, ಈಗೇನು ಬರೋಕ್ಕೆ ಶುರುವಾಗಿದ್ದಾರೆ ಅಂತ ಕಾಣಿಸುತ್ತೆ. ಹೇಗೆ ಆ ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗಿದೆ? ವಾಚ್ ಟವರು, CC ಕ್ಯಾಮ್ರಾ ಇದನ್ನೆಲ್ಲ ಹೇಗೆ ಅಳವಡಿಸುವಂಥ ಕೆಲಸ ಆಗಿದೆ? ಓವರಾಲ್ ಆಗಿ ಈ ಬಾರಿ ಭಾಳ ಸ್ಟ್ಯಾಂಪೇಡ್ ಆಗಿರೋದು ಮತ್ತೊಂದು ಇದೆಲ್ಲ ಭಾಳ ದುರಂತದ ಸಂಗತಿ ಇಡೀ ವರ್ಷ ನಾವು ನೋಡ್ಬಿಟ್ಟಿದ್ದೀವಿ. ಆಗ ಕಾಲ್ ತುಳಿತ ಆಗದೆ ಇರುವಂಥ ರೀತಿಯಾಗಿ ಪ್ಯಾನಿಕ್ ಸಿಚುವೇಶನ್ಗಳನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಹೇಗೆ ವ್ಯವಸ್ಥೆ ಇದೆ ಮಾಲ್ತೇಶ್ ಜಗಿನ್? ಮಾಲ್ತೇಶ್ 2025ಕ್ಕೆ ಗುಡ್ ಬೈ ಹೇಳಿ 2026ನ ವೆಲ್ಕಮ್ ಮಾಡಲಿಕ್ಕೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಆಗಲೇ ನೀವು ಹೇಳಿದಾಗೆ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯ ಸುತ್ತಮುತ್ತ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯ ಜನರು ಸೇರ್ತಾರೆ. ಅದರಲ್ಲೂ ಯುವಜನತೆ ಹೆಚ್ಚಾಗಿ ಇಲ್ಲಿ ಒಂದು ರೀತಿಯ ಆಕರ್ಷಣೆಗೊಳಗಾಗಿ ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದ ಕೂಡ ಪ್ಲಾನ್ ಮಾಡಿರ್ತಾರೆ. ಬಟ್ ಇವತ್ತು ಮಧ್ಯರಾತ್ರಿ ಏನಂತಾರೆ ಒಂದು ದೊಡ್ಡ ಮಟ್ಟದ ಜನರು ಸೇರ್ತಾ ಇರ್ತಕ್ಕಂಥದ್ದು, ಯುವಕರು ಯುವತಿಯರು ಬರ್ತಾ ಇರ್ತಕ್ಕಂಥದ್ರ ಮೇಲೆ ಸಂಪೂರ್ಣವಾಗಿ ಇಲ್ಲಿ ಸಿದ್ಧತೆಗಳು ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪೊಲೀಸರು ಸಂಪೂರ್ಣವಾಗಿ ಒಂದು ಅಂದ್ರೆ ರೌಂಡ್ಸ್ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಅದೆಲ್ಲದರ ಜೊತೆಗೆ ಏನಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ರಸ್ತೆಯುದ್ದಕ್ಕೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು, ಕಾಲ್ತುಳಿತಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇಲ್ಲಿ ಇಡೀ ರಸ್ತೆಯ ಉದ್ದಕ್ಕೂ ಕೂಡ ವಾಚಿಂಗ್ ಟವರ್ ಗಳನ್ನ ನಿರ್ಮಾಣ ಮಾಡ್ಲಿಕ್ಕಿರ್ತಕ್ಕಂಥದ್ದು. ಅಲ್ಲಿದ್ದು ಸಂಪೂರ್ಣವಾಗಿ CC ಕ್ಯಾಮ್ರಾದಲ್ಲಿ ದೃಶ್ಯಾವಳಿಗಳನ್ನ ಅಂದ್ರೆ ವಾಚ್ ಮಾಡೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೂಡ ವಾಚಿಂಗ್ ಟವರ್ ಗಳನ್ನ ಇಲ್ಲಿ ಅಳವಡಿಸಲಾಗಿರ್ತಕ್ಕಂಥದ್ದು. ಮತ್ತೆ ತುರ್ತು ಪರಿಸ್ಥಿತಿ ಏನಾದರೂ ಬಂದ್ರೆ ಅವರಿಗೆ ಕರೆ ಮಾಡಲಿಕ್ಕೆ ಒಂದಿಷ್ಟು ಸಹಾಯವಾಣಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇದೆಲ್ಲದರ ಜೊತೆಗೆ ಮಹಿಳೆಯರ ಸುರಕ್ಷತೆಗೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಸೊ ಅಂದ್ರೆ ಇಡೀ ಒಂದು ರಸ್ತೆಯ ಉದ್ದಗಲಕ್ಕೂ ಕೂಡ ಪೊಲೀಸರ ಒಂದು ಏನು ಗಸ್ತು ಇರುತ್ತೆ, ಮತ್ತೆ ಬಿಗಿ ಭದ್ರತೆ ಕೂಡ ಇರುತ್ತೆ. ಇದೆಲ್ಲದರ ಜೊತೆಗೆ ಏನಂತಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಈಗಾಗಲೇ ನೀವು ಹೇಳಿದ ಹಾಗೆ ಅಂದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆ ಜನರು ಬರ್ತಾರೆ. ಈಗಾಗಲೇ ಏನಂತಂದ್ರೆ ಇಲ್ಲಿಗೆ ಜನರು ಆಗಮಿಸ್ತಾ ಇರ್ತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಇಲ್ಲಿರುವಂತಹ ಪಬ್ಗಳು ಮತ್ತೆ ರೆಸ್ಟೋರೆಂಟ್ಗಳು, ಬಾರ್ಗಳಲ್ಲಿ ಈಗಾಗಲೇ ಏನಂತಂದ್ರೆ ಆನ್ಲೈನ್ ಬುಕ್ ಮಾಡುವಂತದ್ರ ಮುಖಾಂತರ ಒಂದು ಪಾರ್ಟಿ ಪ್ರೇಯರ್ಗೆ ಹೇಳಿ ಮಾಡ್ತಿರ್ತಕ್ಕಂಥ ಜಾಗ. ಇಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಜನರು ಕೂಡ ಆಗಮಿಸ್ತಾ ಇರ್ತಕ್ಕಂಥ ಸನ್ನಿವೇಶ ಸರ್ವೇ ಸಾಮಾನ್ಯವಾಗಿದೆ. ಒಟ್ಟಾರೆ ಏನಂತಂದ್ರೆ ಈಗಾಗಲೇ ಸಮಯ ಕಳೆದಂತೆ ಸಾಕಷ್ಟು ಸಂಖ್ಯೆಯ ಜನರು ಇಲ್ಲಿ ಸೇರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿಯೇ ಬಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಡ್ತಕ್ಕಂತಹ ಜನರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಸಂಪೂರ್ಣವಾಗಿ ಅಂದ್ರೆ ಒಂದಿಷ್ಟು ಕಾಲಿಡಕ್ಕೂ ಕೂಡ ಹಿಂದೆ ಮುಂದೆ ನೋಡ್ಬೇಕಾಗುತ್ತೆ, ಆ ರೀತಿಯ ಜನ ಸೇರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಸಂಪೂರ್ಣವಾಗಿ ಬಿಗಿ ಭದ್ರತೆ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಬ್ರಿಗೇಡ್ ರಸ್ತೆಯ ಸುತ್ತಮುತ್ತ. ಮಾಲ್ತೇಶ್, ಹಾಗೆ ಸಂಪರ್ಕದಲ್ಲಿರಿ ಮಾಲ್ತೇಶ್ ಜಗಿನ್, ಥ್ಯಾಂಕ್ ಯು. ಜೊತೆಗೆ ಶಿವಪ್ರಸಾದ್ ಚರ್ಚ್ ಸ್ಟ್ರೀಟ್ ನಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ನಾವು ಕೇಳ್ಪಡ್ತಾ ಇದ್ವಿ ಚರ್ಚ್ ಸ್ಟ್ರೀಟ್ ನಲ್ಲಿರುವಂಥ ಬಹುತೇಕ ರೆಸ್ಟೋರೆಂಟ್ಗಳು, ಪಬ್ಗಳು ಇವತ್ತೆಲ್ಲ ಎಂಟ್ರಿನೇ ಇಲ್ಲ, ಎಲ್ಲ ಆನ್ಲೈನಲ್ಲೇ ಆಲ್ರೆಡಿ ಬುಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗ್ರಾಹಕರು ಅನ್ನುವಂಥ ರೀತಿಯಾಗಿ. ಅಂದರೆ ಯಾವ ಮಟ್ಟಿಗೆ ಚರ್ಚ್ ಸ್ಟ್ರೀಟ್ ಕಡೆಗೆ ಇವತ್ತು ಜನ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಬೋದು? ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹೇಳಿ ಕೇಳಿ? ಕಳೆದ ಕೆಲ ವರ್ಷಗಳ ಹಿಂದೆ ಅದೇ ಚರ್ಚ್ ಸ್ಟ್ರೀಟ್ನ ರೆಸ್ಟೋರೆಂಟ್ ಒಂದರಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದು, ಈ ಥರದ್ದೆಲ್ಲ ನಡೆದಿತ್ತು. ಹಾಗಾಗಿ ಹೆಚ್ಚಿನ ಕಣ್ಣು ಕೂಡ ಇಡಬೇಕಾದಂಥ ಅನಿವಾರ್ಯತೆ ಇದೆ ಪೊಲೀಸರಿಗೆ. ಓವರ್ ಟು ಯು ಶಿವಪ್ರಸಾದ್.
ಮಾಲ್ತೇಶ್ 2026 ಹೊಸ ವರ್ಷಾಚರಣೆ ಸಂಭ್ರಮಾಚರಣೆಗೆ ಈಗಾಗಲೇ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಎಲ್ಲವೂ ಕೂಡ ಭದ್ರತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ನಾವೀಗ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ನಲ್ಲಿ ಇದ್ದೇವೆ. ಚರ್ಚ್ ಸ್ಟ್ರೀಟ್ ನಲ್ಲೂ ಕೂಡ ರಸ್ತೆಯ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸರಾಗವಾಗಿ ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಏನು ಸಂಭ್ರಮಾಚರಣೆ ಮಾಡೋದಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಸಾಗೋದಕ್ಕೆ ಈಗಾಗಲೇ ಮಾರ್ಗವನ್ನು ಕೂಡ ರೂಪಿಸಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ TV9 ದೃಶ್ಯಾವಳಿಗಳಲ್ಲಿ. ಸಾಮಾನ್ಯವಾಗಿ ಆ ಬ್ರಿಗೇಡ್ ರಸ್ತೆ ಒಳಭಾಗಕ್ಕೆ ಬಂದಂತ ಜನರು ಏನಿದ್ದಾರೆ ನೂಕುನುಗ್ಗಲಿನ ಮೂಲಕ ಒಳಭಾಗವನ್ನು ಪ್ರವೇಶಿಸಿ ಚರ್ಚ್ ಸ್ಟ್ರೀಟ್ ನ ಒಳಭಾಗಕ್ಕೆ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಚರ್ಚ್ ಸ್ಟ್ರೀಟ್ ನ ಉದ್ದಗಲಕ್ಕೂ ಕೂಡ ಈಗಾಗಲೇ ಬ್ಯಾರಿಕೇಡ್ ಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಪೊಲೀಸರಿಗೆ ತಲೆನೋವಾಗಿರ್ತಕ್ಕಂಥದ್ದು ಏನಂದ್ರೆ ಸಂಭ್ರಮಾಚರಣೆಗೆ ಬರ್ತಕ್ಕಂಥ ಯುವಕ ಯುವತಿಯರೇನಿದ್ದಾರೆ ಅವರು ಮತ್ತೆ ರೌಂಡ್ಸ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ಒಂದು ಬ್ರಿಗೇಡ್ ರಸ್ತೆ ಒಳಭಾಗಕ್ಕೆ ಎಂಟ್ರಿ ಆದಂತ ಬಳಿಕ ಮತ್ತೆ ಚರ್ಚ್ ಸ್ಟ್ರೀಟ್ ಸೇರಿದಂತೆ ಇತರೆ ರಸ್ತೆಗಳ ಮೂಲಕ ಕೂಡ ಹಾದು ಹೋಗಿ ಮತ್ತೆ ಮತ್ತೆ ಬರುವಂತಹ ವ್ಯವಸ್ಥೆಗಳಿರ್ತದೆ. ಈ ಹಿನ್ನೆಲೆಯಲ್ಲಿ ಒಮ್ಮೆ ಬ್ರಿಗೇಡ್ ರೋಡ್ ಅನ್ನ ಸಂಪರ್ಕ ಮಾಡಿ ಬ್ರಿಗೇಡ್ ರೋಡ್ ಅನ್ನ ಪ್ರವೇಶ ಮಾಡಿದಂತ ಬಳಿಕ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಆ ಬ್ರಿಗೇಡ್ ರೋಡ್ ನ ಒಳಗೆ ಸಂಪರ್ಕ ಮಾಡುವಂತ ರಸ್ತೆಗಳೇನಿದಾವೆ ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ಕೂಡ ನಿರ್ಬಂಧವನ್ನ ಹೇರಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಮ್ಮೆ ಬ್ರಿಗೇಡ್ ರಸ್ತೆಯನ್ನ ಪ್ರವೇಶ ಮಾಡಿದ್ರೆ ತದನಂತರದಲ್ಲಿ ಮತ್ತೆ ಆ ರಸ್ತೆಯನ್ನ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸುಮಾರು 50ಕ್ಕೂ ಪಬ್ಗಳು ಒಳಪಡ್ತಕ್ಕಂಥದ್ದು. ಅಶೋಕ್ ನಗರ ಪೊಲೀಸ್ ಠಾಣಾ ಸೇರಿದಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಗೂ ಕೂಡ ಈ ಒಂದು ಪಬ್ಗಳು ಒಳಪಡ್ತವೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಇಲ್ಲಿರ್ತಕ್ಕಂಥ ಅಶೋಕ್ ನಗರ ಹಾಗೂ ಕಬ್ಬನ್ ಪಾರ್ಕ್ ನ ಪೊಲೀಸರು ಕೂಡ ಬಿಗಿ ಪೊಲೀಸ್ ಭದ್ರತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸಂಚಾರ ಪೊಲೀಸರು ಕೂಡ ಇನ್ಸ್ಪೆಕ್ಟರ್ ಈಗಾಗಲೇ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಿರ್ತಕ್ಕಂಥದ್ದು ತಮ್ಮ ಸಿಬ್ಬಂದಿಗೆ. ಯಾವುದೇ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾಗಿ ಸಂಪರ್ಕಕ್ಕೆ ಸರಾಗವಾಗಿ ವಾಹನಗಳು ತಿಳಿಸಬೇಕಾದ್ರೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು, ಬ್ಯಾರಿಕೇಡ್ಗಳನ್ನು ಅಳವಡಿಸಿಕೊಳ್ಬೇಕು. ಪಬ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ ಅನ್ನು ಕೊಡಲಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಗ್ರಾಹಕರನ್ನು ನೋಡ್ಕೋಬೇಕು, ಮಹಿಳಾ ಗ್ರಾಹಕರು ಬಂದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ವ್ಯವಸ್ಥೆಗಳನ್ನು ಮಾಡ್ಕೊಡ್ಬೇಕು, ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕು ಅಂತೇಳಿ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಆನ್ಲೈನ್ ಮೂಲಕ ಬುಕಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಎಲ್ಲ ಪಬ್ಗಳಲ್ಲೂ ಕೂಡ ಈಗಾಗಲೇ ಪಾಸ್ಗಳು ಕೂಡ ಸೋಲ್ಡ್ ಔಟ್ ಆಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಈಗ ಆಗಮಿಸಿರ್ತಕ್ಕಂಥ ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಯುವಕ ಯುವತಿಯರು ಈಗಾಗಲೇ ಚರ್ಚ್ ಸ್ಟ್ರೀಟ್ ನ ಪಬ್ಗಳಿಗೆ ಆಗಮಿಸಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಬಹುತೇಕ ಅಶೋಕ್ ನಗರ ಹಾಗೂ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂತಹ ಸುಮಾರು 50ರಿಂದ 75ಕ್ಕೂ ಹೆಚ್ಚು ಪಬ್ಗಳಿಗೆ ಈಗಾಗಲೇ ಗ್ರಾಹಕರು ಆಗಮಿಸಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಾದ್ಯಂತ 20,000ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗೆ ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು. ಈಗಾಗಲೇ ಭದ್ರತೆಗೂ ಕೂಡ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಸಂಚಾರ ಪೊಲೀಸರು ಕೂಡ ಸಾಕಷ್ಟು ಕಡೆಗಳಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳು ನಡೆಯದೆ ಅಂತ ಕಟ್ಟೆಚ್ಚರವನ್ನು ವಹಿಸಿ ಸಿಸಿಟಿವಿ ಕಣ್ಗಾವಲನ್ನು ಕೂಡ ಇರಿಸಿರ್ತಕ್ಕಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಶಿವಪ್ರಸಾದ್. ಮಾಲ್ತೇಶ್ ಜಗೇನ್ ಹಾಗೆ ಕಿರಣ್ ಸೂರ್ಯ ತಮಗೂ ಕೂಡ ಧನ್ಯವಾದ. ಇದು ಬೆಂಗಳೂರಿನ ಕತೆ ಆದ್ರೆ